ಮಾನು ಅಲ್ಲಿ ನಿತ್ರ ಕರಿಯಕತ್ತೀನಿ ಹಂಗ ಹೊಂಟಿಯಲ್ಲ. ಯಾಕೆ ಸುಂದ್ರಿ ಅಲ್ಲಿಂದ ಓಡ್ಕೊಂಡು ಬಂದಿಯಲ್ಲ? ಏನ್ ಬೇಕಾಗಿತ್ತು? ಬಾಸಿ ಬೇಕಾಗಿತ್ತನ? ನನ್ಗೆ ಬಿಗ್ ಬಾಚಿ ನಿಮ್ಮ ಅಪ್ಪನ ಕಾಲಿ ಕೆತ್ತಾಕ ಕೊಡ್ಲಿ ಬೇಕಾದ್ರೆ ಕೇಳ ಕೊಡ್ತೇನೆ. ಅದ್ಯಾಕ ನಿಮ್ಮ ಅಪ್ಪನ ತಲಿ ತೆಗ್ಯಾಕ? ನಮ್ಮ ಅಪ್ಪನ ಮೇಲೆ ಯಾಕೆ ನಿನ್ಗೆ ಸಿಟ್ಟು? ಸರಿ ಇಲ್ಲ ಬಿಡ. ನಿಮ್ಮ ಅಪ್ಪ ಮೊನ್ನೆ ನಾನು ನಿನ್ ಮಾತಾಡ್ಸಕ್ಕಂತ ಬಂದ್ರೆ ಸಿಕ್ಕಾಬಿಟ್ಟು ಬೈದು ಕಳಿಸಿದಪ್ಪ ನಾನು. ನನಗೂ ಹಂಗ ಅಂತಾನ. ಏನಂತ? ಆ ಮಾನೇನ್ ಜೊತೆ ಮಾತಾಡ್ಬೇಡವ ಮಗಳ ಅಂತಾನ. ಹೋಗ್ಲಿ ಬಿಡ. ಹೋಗ್ಲಿ ಬಿಡ. ನಿಮ್ಮ ಅಪ್ಪನ ಸುದ್ದಿ ತಗೊಂಡು ಏನ್ ಮಾಡೋದು? ಮತ್ತೆ ಅಲ್ಲಿಂದ ಓಡ್ಕಂತ ಬಂದಿಯಲ್ಲ, ನಿನಗೇನ್ ಬೇಕಾಗಿತ್ತ? ನನಗ ಲತ್ತಿ ಗುಣಿ ಬೇಕಾಗಿತ್ತು. ಗುಣಿ ಸಂಬಂಧ ಓಡಿ ಬಂದೆ ಎಣ್ಣಿ. ಚಪಾತಿ ಮಾಡೋ ಮಣಿ ಐತಾ, ಲತ್ತಿ ಗುಣಿನ ಕಳೆದು ಹೋಗಿತ್ತು. ನಾ ಏನಾರ ಲಘು ಹೋಗಿ ಚಪಾತಿ ಮಾಡ್ಕೊಡ್ಲಿಲ್ಲ ಅಂದ್ರ ನಮ್ಮಪ್ಪ ಬಂದು ಬೈತಾನ. ಎಲ್ಲಿ ಲತ್ತಿ ಗುಣಿ ಕೆತ್ತಿ ಕೊಡಪ್ಪ. ಸದ್ಯ ಕೆತ್ತಿ ಕೊಡ್ತೇನೆ. ನನ್ನ ಜೀವ ಕೇಳು, ಟಕ್ ಟಕ ಟಕ್ ಅಂತ ಕೊಟ್ಟು ಬಿಡ್ತೇನೆ. ಆದ್ರೆ ನೀ ನನ್ನ ಮದುವೆ ಮಾಡ್ಕೋಬೇಕ. ಎಲ್ಲಾ ಗಂಡಸರು ಪ್ರೀತಿ ಮಾಡ್ಬೇಕಾರೆ ಇದ ಡೈಲಾಗ್ ಹೊಡೆಯೋದು. ಆದ್ರೆ ಇಲ್ಲಿ ತನ ಯಾರು ಪ್ರಾಣ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ಯಾಕಂದ್ರೆ ಅದು ಕೊಡಕ್ ಬರಂಗಿಲ್ಲ. ಇನ್ನು ಬೇಕಾದ್ರೆ ಕಳ್ಕೊಂತೀನಿ ಅಂತ ಹೇಳಿ. ಕಳ್ಕೊಂತೀನಿ. ಪ್ರಾಣನ ಕಳ್ಕೊಂಡ್ಮೇಲೆ ನೀ ಹೆಂಗೋ ನನ್ನ ಮದುವೆ ಆಗ್ತಿ? ಏನ್ ಶಾಣಕ್ಯದಾಳಕಿ? ಗಂಡಸರ ಬಣ್ಣದ ಮಾತಿಗೆ ಮರಳಾಗಿ ಬಲಗೆ ಬಿದ್ದಿರುವ ಮುಗಿತು. ಅವರು ಪ್ರಾಣ ಕಳ್ಕೊಳಂಗಿಲ್ಲ, ಪ್ರಾಣ ತೆಕ್ಕೊಳಕ್ ಹಚ್ತಾರಂತ ನಮ್ಮ ಪಕ್ಕದ ಮನೆ ಅಜ್ಜಿ ಹೇಳಿದ್ಲು. ಅಯ್ಯ ಅಜ್ಜಿ ಬದ್ನಿಕಾಯಿ ಬಜ್ಜಿ ನನ್ನ ನಕ್ಷತ್ರ ಮೇಲೆ ಕುಂತಿತ್ತ ಅಜ್ಜಿ. ಆ ಅಜ್ಜಿಗೆ ಬುದ್ಧಿ ಇಲ್ಲ. ಬಂದು ನಾನು ನಿನ್ ದಾಚಿ ಮೇಲೆ ಕುಂತೀನಿ. ಏ ಚಂದ್ರಿ, ಇವತ್ತು ನಿಮ್ಮ ಅಪ್ಪದ ಅಪ್ಚೆ ಬಂದಿನಿ. ಇನ್ನು ಮ್ಯಾದ ನಾನೇ ನಿನ್ನ ದಂದ. ದಂಡ ಪಿಂದ ದಂದ ದಂದ ದಂದು ಎಂದರೆ ನಂದು ಮತ್ತ ಪೋಲ ಬಿಟ್ಟಿ ನಂದು ಬಾದು ದಂದು ನಾ ಬಾದು ದಂದು. ಗೊತ್ತಾದ ಕುದುರೆ ಯಾವಾಗ ತೋರಿಸಿದಿ ನೀ ಬಹದ್ದೂರ್ ಗಂಡು ಅನ್ನೋದು ಗೊತ್ತಾದ. ಏ ಚಂದ್ರಿ, ಇವತ್ ನಿಮ್ಮ ಅಪ್ಪ ಒಬ್ಬಚಿ ಬಂದಿನಿ. ನಾ ಏನೇ ತೆಲ್ಲದು ಅಂತದ. ನೀ ನನ್ನದ ತಿತ್ತು ತೊದಬೇಕು. ಬಾ, ನಾನು ಖಾಲಿ ಅದೇನೆ ಕೆತ್ತಿ ಕೊಡ್ತೀನಿ ಬಾ. ಯಪ್ಪ ಸಂದೆ ಐತಂತ ಯಾವ್ದು ಬೇಕು ಅವ್ದು ಕೆತ್ತೇನು? ಮತ್ತೆ ಅದಲ್ಲೂ ತಿತ್ತು ಪಪ್ಪಿ ಪಪ್ಪಿ ನಮ್ಮ ಹೇಳಿನ ಕೇಳಲಿ ಹೇಳ್ಸು. ನಿನ್ ಮೊದ್ಲಿಗೆ ಹೇಳು ತೊದು ಅಂತ. ಓಯಪ್ಪ ಓನಪ್ಪ ಕೊಟ್ಟು ಕಳಿಸ್ತೀನಿ. ಬರಕ್ ಹೋಗ್ಬೇಡ, ಅಲ್ಲೇ ಇದ್ದು ಬಿಡು. ತೈಲೆ ಬತ್ತೋ ಬೇಡ ನಿನ್ನ ತೈ ನೋವಾದತ್ತ. ತೊದತಿಲೆ ಬದತು ಅಲ್ಲದ ಉದುತ್ತವ ನದಿ. ನನ್ನನ್ನು ಮನೆಗೆ ತಡ್ಕೊಂಡು ಹೋಗಿ ಮಂಚದ ಮೇಲೆ ಕುಂದರ್ಸಿ ಹೂ ಅಂತ ಉಗುಳ್ಬೇಕಾ? ಅವನಿಗೆ ಊದಿ, ನಾನು ಊದಿ ಬೇಡ. ಕಿಡಕಿ ಬಾಗಲ ಹಾಕಿ. ಕಿಡಕಿ ಬಾಗ್ಲ ಯಾಕೆ ಹಾಕ್ಬೇಕು? ಅವ ಜಿಪ್ಪಿ ಎಲ್ಲ ತಿಂಡಿಯಾಗಿಂದ ನೋಡ್ತವ. ನೋದ ಚಟ ಐತವನಿದೆ. ನೋಡಿ ಇಷ್ಟು ಹೈಟ್ ಆಗ್ಯನ್ನ. ನನ್ನದ ಜಿಪ್ಪಿಗೆ ಒಂದೇ ತಿತ್ತು ತೊದ ಬಾ. ಮಾನು ಇವರಿಬ್ಬರಿಗೂ ಒಂದ್ ಕೊಟ್ಟು ಬರ್ಲಿ. ಕೊಟ್ಟ ಬಂದ್ಬಿಡ ಅವನ. ಜಿಪ್ಪಿ ಕೊಡು, ಇವ್ ಕೊಡಕ್ ಹೋಗ್ಬೇಡ. ಪಕ್ಕ ಬದ್ಮಾಸ್ ನನ್ ಮಗದನವ. ನಿಮ್ಮಪ್ಪ ಅಷ್ಟು ಸಲೀಸಾಗಿ ಒಪ್ಪಗಳಲ್ಲ. ನನ್ನ ಮಾತು ಕೇಳು, ಇದ್ರಾಗ ಮೋಸ ಐತಿ, ಹೋಗಕ್ ಹೋಗ್ಬೇಡ. ಮಾನು ನಮ್ಮಪ್ಪ ಹೇಳಿದ ಮಾತನ್ನ ಕೇಳಲಿಲ್ಲ ಅಂದ್ರ ನಮ್ಮಪ್ಪ ಬಂದು ಬೈತಾನ. ಏನ್ ಹಾಪ್ ಮೇಡೈತು ಮರ ಇದು. ಏನು ಬೇಕಿದ್ರೆ ನೀನು ನಮ್ಮಪ್ಪನ ಒಪ್ಸು. ಇಬ್ಬರನ್ನು ಮನೆಗೆ ಕರ್ಕೊಂಡು ಹೋಗಿ ಮಂಚದ ಮೇಲೆ ಕುಂದರ್ಸಿ ಕಿಡಕಿ ಬಾಗ್ಲ ಹಾಕಿ. ಎಲ್ಲಿ ಹೋದ್ ನಮ್ಮಪ್ಪ? ನಿಮ್ಮಪ್ಪ ವಿಶ್ವಕ್ಕೆ ಹೋದ ಕಾತುತ್ತದೆ ಅಂತ. ಇಂತ ಮಠ ಮತ್ತೆ ಅಂದಾಗ ನಮ್ಮಪ್ಪ ದುಡ್ಡು ಕೊಟ್ಟು ಕುಡಿಯಂಗಿಲ್ಲಲ್ಲ. ಇವತ್ತು ಪ್ರೀಸ್ನಾಗ ಹೋಗೋ ತುದಿತಾನಲ್ಲ. ಶರ್ಟ್ ಸಿಕ್ಕರಂದ್ರ ಏನಿಲ್ಲ, ಬೆಳಿಗ್ಗೆ 6ಕ್ಕೆ ರೆಡಿ ಇರ್ತಾನೆ ನಿಮ್ಮಪ್ಪ. ಯಾರು ತಂದು ಕೊಟ್ಟಿರ್ಬೇಕು? ಇದ ಮಂಗ್ಯಾನ ಮಗನ ತಂದು ಕೊಟ್ಟಿರ್ಬೇಕು. ಮುಸುಡಿ ನೋಡ ಒಂದು. ನದಿ ತದು ತಿಕ್ಕ ಪಪ್ಪಿ ಮಾನು ನಾ ಹೋಗಿ ಬರ್ಲಿ.
ಹೆಚ್ಚಾದಾಗೆಲ್ಲ ಮಾತನ. ಹೌದಾ ಮಾನು, ತಿಂಡಿ ಹೆಚ್ಚಾಗೈತ್ಯಾ? ಏ ತಿಂಡಿಲ್ಲ ಗಿಂಡಿಲ್ಲ, ನಾನು ಮಾನು ಅಲ್ಲ, ಮತ್ಯಾರು? ತಾಯಿ ಒಳಕಲ್ಲೇಶ್ವರಿ. ಬ್ರಹ್ಮಾಂಡವನ್ನೇ ನಿನ್ನೊಳಗಿಟ್ಟುಕೊಂಡ ಒಳಕಲ್ಲೇಶ್ವರಿ ತಾಯಿಗೆ ನಮೋ ನಮಃ. ಇಂಥ ಮಠ ಮಠ ಮಧ್ಯಾಹ್ನದಾಗ ಯಾಕೆ ತಾಯಿ ನಿನ್ನ ದರ್ಶನ ಕೊಟ್ಟಿ? ನಿನ್ನ ತಾಯಿ ಮಾಡಿರುವ ವ್ರತ ಪೂಜೆ ಒಪ್ಪತ್ತುಗಳಿಗೆ ಮೆಚ್ಚಿ ದರ್ಶನ ಕೊಟ್ಟಿದ್ದೇನೆ ಮಗಳೇ. ಇವ್ವ ತಾಯಿ ಒಳಕಲ್ಲೇಶ್ವರಿ, ನನ್ನ ತಾಯಿ ಸತ್ತು ಹೋದ ಮೇಲೆ ದರ್ಶನ ಕೊಟ್ಟಲ್ಲ ತಾಯಿ. ನಿನ್ನ ತಾಯಿ ಮಾಡಿರೋದು ಏನೋ ನಿನ್ನ ಒಳ್ಳೇದಕ್ಕೋಸ್ಕರ. ಈಗ ಸದ್ಯ ನಿನಗೆ ಕೆಡಕಾಗೋ ಪ್ರಸಂಗ ಬಂದೈತಿ. ತಾಯಿ ಒಳಕಲ್ಲೇಶ್ವರಿ, ನನ್ನ ಕೇಡಾಗ್ಲಾರ್ದಂಗ ನೋಡ್ಕೊಳ್ಳೋ ಯವ್ವ. ನಿನ್ನ ಒಳ್ಳೇದಾಗ್ಬೇಕಂದ್ರೆ ಸೀದಾ ಮನೆಗೆ ಹೋಗಿ ಸ್ನಾನ ಮಾಡಿ ತಾಯಿ ಒಳಕಲ್ಲೇಶ್ವರಿ ಹೆಸರಲ್ಲಿ 3 ದಿವಸ ಮೌನ ವ್ರತ ಮಾಡಬೇಕು. ನಿನ್ನ ಮೈ ಮೇಲೆ ಯಾವ ಗಂಡಸಿನ ನೆರಳು ಬೀಳಬಾರ್ದು. ಯಾವ ಗಂಡಸಿನ ನೆರಳು ಬೀಳಬಾರ್ದು. ಹೊಂಟೆ ಒಬ್ಬಕ್ಕೆ ಹೋಗ, ಒಬ್ಬಕ್ಕೆ ಹೋಗ, ಒಬ್ಬಕ್ಕೆ ಹೋಗ, ಒಬ್ಬಕ್ಕೆ ಹೋಗ. ಏ ಅವನಿಗೆ ತೆಮ್ಮಿನ ಔಷಧ ತೊಂಬದವ ಅವನಿಗೆ. ನಾ ಎಲ್ಲಿದ್ದೀನಿ? ಭೂಮದಜ್ಜಿ ಕಾಂಪೌಂಡ್. ಭೂಮರೆಡ್ಡಿ ಕಾಂಪೌಂಡ್ ಆಗದನೆ. ಇಲ್ಲಿ ಯಾಕಂದ್ರೆ ಏನು ಬಂದಿತ್ತು ನನಗ? ನಿನ್ನ ಮೈಯಾಗ ಒಳಕಲ್ಲೇಶ್ವರಿ ತಾಯಿ ಬಂದಿದ್ಲು. ನನಗ ಒಳ್ಳೇದು ಮಾಡ್ತೀನಿ ಅಂತ ಹೇಳಿ ಹೋಗ್ಬಿಟ್ಟಾಳ. ಒಳ್ಳೇದು ಮಾಡ್ತಾಳಕ್ಕೆ. ಏಯ್ ಎಲ್ಲಿ ಹೊಲದಲ್ಲಿ ತಂದಿ? ಯಾರು ಅವನಿಗೆ ಐದಿ ಮಾಡಬಾರ್ದಂತ ತಾಂಪೋದು ತಾತಕ ನಾಟಕ ಮಾಡತ್ತವ. ಏ ಹಂಗೆಲ್ಲ ಅನಬಾರ್ದಪ್ಪ. ಶಂಭೋ ಮಾಡ್ಕೋ ಶಂಭೋ. ಶಂಭೋ ಶಂಭೋ ಅಂದ್ರೆ ಇದಲ್ಲೇ ಶಂಭೋ ಶಂಭೋ ನಮಸ್ಕಾರ ಬೇಡ. ಹೇ ನಮ್ಮ ತಾತನ ಬಿಟ್ಟು ಮತ್ತೆ ಯಾವ ತಾಲಿಗೂ ಬಿಲ್ಲಲ್ಲ ಮಗನ. ಬಿಡಕ್ ಹೋಗ್ಬೇಡ ನೀನು. ಎಲ್ಲ 3 ದಿವಸ ಮುಗಿಯತ್ತಾನ ನೀ ನನ್ನ ಸುದ್ದಿಗೆ ಬರ್ಬೇಡ, ಹೋಗ್ಬಿಡು. ಹಿಡ್ಕೋ ಮಗನ ಒಯ್ಕೋ. ಇತ್ತಲೇ ಮದನ ಚಿನಿ ತೆತ್ತಿ ಯಾಕ ಆಯಾಸ ಭಾಳ ಆಗಾಕತ್ತೈತ್ ನೋಡ್ ನನಗೆ. ಲೇ ಮದನ ಮಾದ್ಯಾ, ನನ್ನ ಹೊಟ್ಟೆ ಉದತಿ. ಯಾರು ಬಂದಿದ್ದು ನಿನ್ ಮೈಯಾದ? ಒಳಕಲ್ಲೇಶ್ವರಿ ದೇವಿ. ಒಳಕಲ್ಲೇಶ್ವರಿ ನಾಳೆ ಭಾನುವಾರ ಚಿದು ಮದನ ನಿನಗೆ ಒನತೆಪ್ಪನ ಬೇಟೆ ಮಾಡಿಸ್ತೀನಿ. ಅವನು ಒಣಕೆಪ್ಪ ಅವ ಮಸಾಲೆ ಆದ್ರೆ ಅವ ತಾರ ತುತ್ತಾನ. ಇವತ್ತಿನ ಈಚೆದ ಮುಂದೆ ನಾ ತಿರ್ಸ್ಲಿಲ್ಲ ನಮ್ಮ ಅಪ್ಪನ ಮಗನೇ ಅಲ್ಲ. ಅಲ್ಲಿ ಹೋಗ್ಲಿ ಮತ್ತೆ ಯಾರ ಕರೆಯಕತ್ತಾರ ಹೋಗ್ಲಿ. ಪಾಪ ಅವನಿಗೆ ಯಾಕೆ ಹೋದ್ಯ? ಹೋಗ್ಲಿ. ನಿಮ್ಮ ಅಪ್ಪನ ಕೈ ನಡ್ಗಕತ್ತಾವಿಲ್ಲ. ಹೌದು. ಇದ ಮಗನ ಅವ್ನು ಕುಡಿಸಿ ಹಾಳು ಮಾಡಕತ್ತಾನ ನಿಮ್ಮ ಅಪ್ಪನ. ಅಲ್ಲ ಮಗನ ಚನ್ಯ ಸಿಗ ಮಗನ ಇನ್ನೊಮ್ಮೆ ಮಾಡ್ತೀನಿ ನಿನಗೆ. ನಡಿ ಸುಂದರಿ, ನಾಳೆ ಜಯಣ್ಣರ ಧಣ್ಯರ ಮದುವೆ ಐತಿ. ಆ ಮದುವೆಗೆ ಹೊಸ ಡ್ರೆಸ್ ಹಾಕೊಂಡು ಇಬ್ರು ತಿನ್ಕೊಂತ ಓಡಾಡೋಣ ಅಂತ ನಡಿ. ಅಲ್ಲ ಮಾನು, ಆ ಕಲಾವತಿ ಅಕ್ಕನ ಭಾಸ್ಕರ್ ದಣಿಯರ್ ಪ್ರೀತಿ ಮಾಡಿದ್ರು. ತಮ್ಮ ಮದುವೆ ಆಗ್ಬೇಕಾದ ಹುಡುಗಿನ ಅಣ್ಣ ಮದುವೆ ಆಗೋ ತಪ್ಪಲ್ಲ? ಯಪ್ಪ, ದೊಡ್ಡವ್ರ ವಿಷಯ ದಾರ್ಯಾಗ ಮಾತಾಡಿ ದಡ್ಡರಾಗೋದು ಬೇಡ ಅಂತಂದು ನಾನು ನಿನ್ಗೆ ಎಷ್ಟು ಸರಿ ಹೇಳ್ಬೇಕು. ಅವರೆಲ್ಲ ದೊಡ್ಡವ್ರಪ್ಪ, ಏನ ಮಾಡಿದ್ರು ದಕ್ಕಿಸ್ಕೊಂತಾರ. ನಮಗೂ ನಿಮ್ಗೂ ದಕ್ಕಿಸ್ಕೊಳಕ್ ಆಗತ್ತೇನ? ನಾವು ಬಡವ್ರಪ್ಪ, ನಾವು ಬಡವ್ರು. ಕೈ ಬಿಡು. ಯಾಕೆ? ಈಗ ನಾವು ಒಳಕಲ್ಲೇಶ್ವರಿ ತಾಯಿ ಏನ್ ಹೇಳಿ ಹೋಗೋಣ? ಏನ್ ಹೇಳಿದ್ಲು? ಯಾ ಗಂಡಸನ್ನು ಮುಟ್ಟಿಸ್ಕೋಬೇಡ ಅಂತ. ನಾವ ಕೆತ್ತಿ ಬಡ್ಕೊಂಡಂಗ ಆತ ಏನಿದು? ಒಳಕಲ್ಲೇಶ್ವರಿ ಯಾರ ಮೈ ಮೇಲೆ ಬಂದಿದ್ಲು? ನಿನ್ನ ಮೈ ಮೇಲೆ. ನಾ ಮುಟ್ಟಿರ್ ನಡೀತೈತಿ ಹಂಗಂತೀಯ? ಬಿಡು. ನಿಜಕ್ಕೆ ಬ್ಯಾಡ ಬಿಡು ಸರಗಮಾವ, ನಿಜಕ್ಕೆ ಬ್ಯಾಡ ಬಿಡು ಸರಗಮಾವ. ನಾ ಬಿಡಾಕ ಹಿಡದಿಲ್ಲ ನಾ ನಿನ್ನ ಸ್ವಾದರ ಮಾವ, ನಾ ಬಿಡಾಕ ಹಿಡದಿಲ್ಲ ನಾ ನಿನ್ನ ಸ್ವಾದರ ಮಾವ.
ಚಿಂತಿ ಪ್ರೀತಿಗೆ ಅಡ್ಡ ಬರತೈತೆ ರೀತಿ ಆ ಭಾವನೆ ಇಟ್ಟಿಲ್ಲ ನಾನಿನ್ನ ಸ್ವಾದರ ಮಾವ ಆ ಭಾವನೆ ಇಟ್ಟಿಲ್ಲ ನಾನಿನ್ನ ಸ್ವಾದರ ಮಾವ ನಾ ಬಿಡಾಕ ಹಿಡಿದಿಲ್ಲ ನಾನಿನ್ನ ಸ್ವಾದರ ಮಾವ ಕಲ ಮೈದುನನ ಉನ್ನತಿ ಕಂಡು ಆರತಿ ಬೆಳಗಿ ಆಶೀರ್ವಾದ ಮಾಡಬೇಕು, ಇಲ್ಲ ಈ ರೀತಿ ಕಣ್ಣೀರು ಹಾಕಬೇಕು. ಇವು ಕಣ್ಣೀರಲ್ಲ ರೀ, ಆನಂದದ ಬಾಷ್ಪಗಳು. ಜಹಾಗೀರ್ದಾರ್ ಮನೆತನಕ್ಕೆ ನಡೆಯಲು ಬಂದ ನಾನು ನನ್ನ ಮೈದನನ ಮುಖಕ್ಕೆ ಮಂಗಳಾರತಿ ಮಾಡಿ ಮನೆಗೆ ಬರಮಾಡಿಕೊಳ್ಳುತ್ತಿದ್ದೇನಲ್ಲ ಅಂತ ಸಂತೋಷವಾಗ್ತಾ ಇದೆ. ಇಂಥ ಸೌಭಾಗ್ಯ ಕರುಣಿಸಿದ ಈ ನಿಮ್ಮ ಋಣ ಏಳೇಳು ಜನ್ಮಕ್ಕೂ ಮರೆಯೋದಿಲ್ಲ ರೀ, ಏಳೇಳು ಜನ್ಮಕ್ಕೂ ಮರೆಯೋದಿಲ್ಲ. ಈ ವಯಸ್ಸಿನಲ್ಲಿ ನಿನ್ನಂತ ಒಳ್ಳೆ ಹುಡುಗಿ ಹೆಂಡತಿಯಾಗಿ ಸಿಗ್ತಾಳೆ ಅಂತ ನಾನು ಕನಸು ಮನಸ್ಸಿನಲ್ಲೂ ಎಣಿಸಿರಲಿಲ್ಲ. ನನ್ನ ಕೈ ಗುಣನ ಅಂತದ್ರಿ, ಈ ಕೈಯಿಂದ ಏನ ಮಾಡ್ಲಿ ಹುಸಿನ ಹೋಗೋದಿಲ್ಲ ಅಂತೀನಿ. ಅಸಾಧ್ಯವಾದದ್ದನ್ನ ಸಾಧಿಸಿ ತೋರಿಸಿದ ಈ ನಿಮ್ಮ ಅಮೃತ ಹಸ್ತದಲ್ಲಿ ಅದೇನಡಗಿದೆಯೋ ಬಲ್ಲವರಾರು. ಸ್ವಾಮಿಗಳ ಇವತ್ತು ಬೀಳ್ತೇನೆ ನೋಡ್ರಿ ನಿಮ್ಮ ಪಾದಕ್ಕ. ದೀರ್ಘಾಯುಷ್ಯಾಗು, ನೀ ಮುಟ್ಟಿದ್ದೆಲ್ಲ ಬಂಗಾರ ಆಗ್ಲಿ, ನಿನ್ನ ಮನ್ಯಾಗ ಹಾಲಿನ ಹೊಳಿನ ಹರಿಲಿ. ನಾ ಎಲ್ಲದೀನಿ? ನಾ ಯಾರಿದ್ದೀನಿ? ನಮ್ಮ ದಣಿಗಳಿಗೆ ಸ್ವಾಮಿಗಳು ಐನವರು ಗುರುಗಳು ಕಾಲಿಗೆ ಬೀಳಿಸ್ಕೊಂಡು ಆಶೀರ್ವಾದ ಮಾಡ್ಯಾರ ಅಂದ್ರೆ ಇವತ್ತು ಈ ಮನ್ಯಾಗ ಏನೋ ಒಂದು ಪವಾಡ ನಡೆಯುತ್ತೆ. ಸ್ವಾಮಿಗಳಿಗೆ ಅಪಹಾಸ್ಯ ಮಾಡಬೇಡ್ರು ಅಂದ್ರೆ ಎಲ್ಲಿ ಕೇಳ್ತೀರಿ ನನ್ನ ಮಾತನ್ನ? ಈಗಲಾದ್ರೂ ಗೊತ್ತಾಯ್ತಾ ನಮ್ಮ ಹತ್ರ ಎಂತ ಶಕ್ತಿ ಐತಿ ಅಂತ? ಚಿತ್ರಗುಪ್ತ ಎಲ್ಲೋ ನನ್ನ ತಮ್ಮ ಬಂದು ಕೂಡ್ಲೆ ಅದ್ದೂರಿ ಮೆರವಣಿಗೆ ಮಾಡಿಸ್ಕೊಂಡು ಕರ್ಕೊಂಡು ಬರ್ತೀನಿ ಅಂತ ಎದೆಯುಬ್ಬಿಸಿ ಹೇಳಿದ್ದಿ. ಎಲ್ಲಪ್ಪ ಸಪ್ಳನ ಕೇಳವಲ್ದಲ್ಲ? ಎಲ್ಲಿ ಮೆರವಣಿಗೆ ರೀ ದಣ್ಯರ? ಸಣ್ಣ ದಣ್ಯರು ಬಂದು ಬಸ್ ಇಳಿಯೋದು ಒಂದ ತಡಾರಿ, ಸೈದ ಬಾರಿಗೆ ಹೊಕ್ರು. ಏನಂದೆ? ದೊಡ್ಡದೊಂದು ಬಾಟ್ಲಿ ತಗೊಂಡ್ರಿಪ್ಪ, ಒಂದ್ ಸ್ವಲ್ಪ ನೀರು ಮಿಕ್ಸ್ ಮಾಡ್ಲಿಲ್ರಿಪ್ಪ. ಹಂಗ ಗಟ್ಟ 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 ಎದ್ದ ಬಿಟ್ರು. ಕರಿಯಾಕ ಒಂದ್ ನಮ್ಮನ್ನು ಬೈದು ಕಳಿಸಿದ್ರು. ಆಗ ಬಂದ ಬಿಟ್ರು ನೋಡ್ರಿ, ಆರತಿ ಮಾಡ್ರಿ. ಭಾಷಾ 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 ಸೌಂಡ್ ಮಾಡಿದ್ರೆ ಗಂಟ್ಲಾಸ್ ಹೇಳ್ಬಿಡ್ತೀರಾ? ಮತ್ತ ಇವಳು ನಿಜ ಹೇಳ್ತೀರಾ? ಇವಳನ್ನ ನೀನು ಮದುವೆ ಆದ್ಯಾ? ಇವಳು ನನ್ನ ಹೆಂಡತಿನೇ, ನಾನೇ ಇವಳನ್ನ ಮದುವೆ ಮಾಡ್ಕೊಂಡಿದ್ದು. ಇಷ್ಟ ಇದ್ರೆ ಆರತಿ ಮಾಡಿಸ್ಕೋ, ಇಲ್ಲ ಅಂದ್ರ ಹೊಲಸು ಹೆಣ್ಣೆ. ಭಾಸ್ಕರ ಇವಳು ನಿನ್ನ ಅತ್ತಿಗೆ. ಭಾಷಾ ಇವನು ಬರೀ ಭಾಷಾ ಅಲ್ಲ, ಡೇಂಜರ್ ಭಾಷಾ. ನನ್ನ ಕೈಗೆ ಕೆಲಸ ಕೊಡಬೇಡ, ಸುಮ್ಮನೆ ನಿಂತ್ಕೋ. ಅಂದ್ರ ನನ್ನ ಮೇಲೂ ಕೈ ಮಾಡ್ತೀಯಾ? ಮಾಡು ಮಾಡು. ನನ್ನ ತಮ್ಮ ಶೇಂದಿ ಶರಾಯಿಗಳಿಂದ ದೂರ ಇರ್ತಾನೆ, ಗೌರವಸ್ಥನಾಗಿ ಬಾಳ್ತಾನೆ ಅಂತ 4 ಜನರೆದುರಿಗೆ ಹೆಮ್ಮೆಯಿಂದ ಹೇಳಿಕೊಂಡಿದ್ದೆ. ಅಂತ ನನ್ನ ತಮ್ಮ ಇವತ್ತು ನನ್ನ ಕಣ್ಣೆದುರಿಗೆ ಕುಡಿದು ನಿಂತಾನ ಅಂತೀಯ? ಇದಕ್ಕೆ ಕಾರಣ ಯಾರು? ನೀನು. ನಿನ್ನಲ್ಲಿರುವ ಹೀನ ಬುದ್ಧಿ. ನಾನು ತಿಳ್ಕೊಂಡಿದ್ದೆ ನನ್ನ ಅಣ್ಣನ ಮನಸ್ಸು ಹಾಲಿನಂತದ್ದು ಅಂತ. ಆದ್ರೆ ಇವತ್ತು ಗೊತ್ತಾದು ನೀನೊಬ್ಬ ಗೋಮುಖ ವ್ಯಾಘ್ರ ಅಂತ. ನೀನ್ ಏನಂದ್ರೆ ನನಗೇನು? ಕಲ ನೀನು ಮಾತ್ರ ಬೇಜಾರಾಗ್ಬೇಡ. ಹಾಲು ಅಂತ ತಿಳಿದು ಸುಣ್ಣದ ನೀರು ಕುಡ್ದಾಕಿ ನಾನು ಕರಳು ಸುಟ್ಟು ಹೊಟ್ಟೆ ಉರಿದಾಗ ಆ ನೋವು ನಾನು ಅನುಭವಿಸ್ಬೇಕೆ ಹೊರತು ಮತ್ತೊಬ್ಬರಲ್ಲ. ಮತ್ತೊಬ್ಬರದ ತಪ್ಪು ಅಂತ ಅಪವಾದ ಕೊಡುವವಳು ನಾನಲ್ಲ. ನಿನ್ನ ಗುಣ ಬಂಗಾರ ಅಂತ ನನಗೆ ಗೊತ್ತೈತೆ. ಇರಲಿ, ಆರತಿ ಮಾಡು, ಆರತಿ ಮಾಡು ನಿನ್ನ ಮೈದನಿಗೆ. ಆರತಿ ಮಾಡ್ತೀಯಾ? ಆರತಿ ಮಾಡ್ತೀಯಾ? ಮಾಡು ಬಾಯಿ ನಿನ್ನ ಮೈದನಿಗೆ ಆರ್ತಿನ. ಹಂಗೆ ಆಶೀರ್ವಾದನು ಮಾಡು. ಭಾಷಾ, ನೀನು ಯಾರಿಗೂ ಮಹತ್ ಕೊಡ್ಬೇಡ. ಕೊಟ್ರು ಕೊಟ್ಟು ಮಾತಂಗ್ ನಡ್ಕೋಬೇಡ. ನಿಂದ ನಾಲಿಗೆಲ್ಲ ಹರಕ ಚಪ್ಪಲಿ ಆಗಲಿ ಅಂತ ಆಶೀರ್ವಾದ ಮಾಡು. ಭಾಷಾ ಭಾಷಾ ಭಾಸ್ಕರ, ತಂದೆ ತಾಯಿ ತೀರಿಕೊಂಡಾಗ ನೀನಿನ್ನು 3 ವರ್ಷದ ಕೂಸಾಗಿದ್ದೆ. ಅಂದಿನಿಂದ ಇಲ್ಲಿಯವರೆಗ ನಿನ್ನನ್ನ ಓದಿಸಿದೆ, ಬೆಳೆಸಿದೆ, ದೊಡ್ಡ ಮನುಷ್ಯನನ್ನಾಗಿ ಮಾಡಿದೆ. ಯಾಕೆ? ನನ್ನ ಹೆಂಡತಿಗೆ ಹೊಡೆಯಾಕ, ಇಲ್ಲ ಒದಿಯಾಕ? ಅತ್ತಿಗೆ ಅಂದ್ರೆ ಹೆತ್ತ ತಾಯಿ ಸಮಾನ.
ಅಂತಾಕಿನ ಕಾಲಿಂದ ಒದ್ದೆಲ್ಲೇ ನಿನ್ನ ಕಾಲಾಗ ಹುಳ ಬೀಳ್ತಾವಲೇ. ಹುಳ 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 ನನ್ನ ಕಾಲಾಗ ಬೀಳೋದಿಲ್ಲೋ, ನನಗಂತ ನಿನ್ನ ಬಾಯಾಗ ಬೀಳ್ತಾವ ಹುಳ. ಎಳೆಯ ವಯಸ್ಸಿನ ಹುಡುಗಿ ಜೀವನ ಹಾಳು ಮಾಡಿದ ನಿನಗ ಎಷ್ಟು ಚೋಡು ತಗೊಂಡು ಹೊಡಿಬೇಕು. ಮರ್ಯಾದೆ ಕೊಟ್ಟಿನಿ, ಉಳಿಸ್ಕೋ. ಈಗ ನನಗೆ ಬೇಕಾಗಿತ್ತು, ಮದುವೆ ಮಾಡ್ಕೊಂಡೇನಿ. ಅದನ್ನ ಕೇಳಕ್ಕೆ ನೀನ್ಯಾರು? ನೀನು ನಿನ್ನ ವಯಸ್ಸಿನ ಮುದುಕಿಂತ ನಿನ್ನ ತಿಂಡಿ ನೀ ತೀರಿಸ್ಕೊಂಡಿದ್ರ ಆತ್ಮಪೂರ್ವಕವಾಗಿ ಅತ್ತಿಗೆ ಅಂತ ಅಡಿ ಹಿಡಿದು ಆಶೀರ್ವಾದ ಪಡ್ಕೊಳ್ತಾ ಇದ್ದೆ. ಬಂಗಾರದಂತ ಹುಡುಗಿ ಜೀವನ ಹಾಳು ಮಾಡಿಬಿಟ್ಟಿಲ್ಲ. ಆತ್ಮ ಸಾಕ್ಷಿಯಾಗಿ ಈಕಿ ಒಪ್ಪಿಗೆ ಕೊಟ್ಟ ಮೇಲೆ ನಾನು ಇವಳನ್ನ ಮದುವೆ ಆಗಿದ್ದು. ಒತ್ತಾಯದಿಂದ ಎಳ್ಕೊಂಡು ಬಂದು ನಾನೇನಿಗೆ ಕೊಳ್ಳಿಗೆ ತಾಳಿ ಕಟ್ಟಿಲ್ಲ. ಕೇಳಬೇಕಿದ್ರೆ ಸ್ವಾಮಿಗಳನ್ನ. ಎಲ್ಲದಾರ ಸ್ವಾಮಿಗಳು? ಈ ಮನ್ಯಾಗ ಹಾಲಿನ ಒಳಿ ಹರಿಸಿ ಜಾಗ ಖಾಲಿ ಮಾಡಿ ಬಹಳ ಹೊತ್ತಾತು. ಬೇಕಿದ್ರೆ ಇಲ್ಲೇ ನಿಂತಾಳಲ್ಲ, ನಿನ್ನ ಹತ್ತಿರ ಕೇಳು. ಮದುವೆ ಮಾತುಕತೆಗೆ ಹೋದಾಗ ಸ್ವಾಮಿಗಳು ಹೋಗಿದ್ರಲ್ಲ, ಆವಾಗ ಇವಳು ಅಲ್ಲೇ ಇದ್ದಂತೆ. ಹೇಳ ನೀವು ಒಪ್ಪಿಗೆ ಕೊಟ್ಟದ್ದು? ನೀವ ಹೇಳಕತ್ತಿರೋ ಮಾತು ಖರೆ ಐತ್ಯಾ? ಬಾಯ್ ಬಿಡು, ಬಾಯ್ ಬಿಡು, ಬಾಯಿಗೆ ಬೀಗ ಹಾಕೋಬೇಡ, ಬಾಯ್ ಬಿಡು. ಹೂಡಬೇಕು ಅಂತ ಹುಲ್ಲು ತಿನಿಸಿ ರೂಢಿ ಮಾಡಿದ ಬಡಿಯ ಹೋರಿನ ಹೊಲದ ಮಾಲಕನಿಗೆ ಮಾರುವುದನ್ನು ಬಿಟ್ಟು ಕಟಕನ ಮನೆಗೆ ಕಳಿಸಿದ. ಒಪ್ಪಿದ ಹೋರಿ ಮೇಲೆ ಕಣ್ಣಿಟ್ಟು ಕಟಕ ಕಡಿದು ತಿನ್ನಬೇಕು ಅಂತ ಕಂಬ ಕಟ್ಟಿದ. ಆ ಸಿಟ್ಟು ಹೊಲದ ಮಾಲಕ ಬಂದು ಸಿಟ್ಟಿಗೆದ್ದು ಕೇಳಿದ್ರ ಏನಂತ ಹೇಳಬೇಕು ಆ ಮೂಕುದನ? ನಾನು ಹೊರಟಿರೋದು ಹೊಲದ ದಾರಿ ಎಲ್ಲ ಕಟಕನ ಮನಿ ದಾರಿ ಅಂತ ಗೊತ್ತಾದಾಗ ಕಟ್ಟಿದ ಹಗ್ಗ ಹರ್ಕೊಂಡು ಹೂಡ್ಬೇಕು ಅಂತ ರೂಢಿ ಮಾಡಿದ ಒಡೆಯನಿಗೆ ಹೋಗಿ ಹಾಯ್ಬೇಕಾಗಿತ್ತು. ದಾರ್ಯಾಗ ಗೊತ್ತಾಗಿದ್ರ ಹೋಗಕ್ಕ ಹುಚ್ಚು ಹಿಡಿದಿರ್ಲಿಲ್ಲ ಹೋರಿಗೆ. ಕಟಕನ ಕೈಗೆ ಸಿಕ್ಕಾಗ ಗೊತ್ತಾಯ್ತು ಇದು ಕಟಕನ ಮನಿ ಅಂತ. ಮೂಗುದಾಣಿಗೆ ಹಗ್ಗ ಹಾಕಿ ಜಗ್ಗಿ ಹಿಡಿದಾಗ ಹರಿಕೊಳ್ಳೋ ಪ್ರಯತ್ನ ಮಾಡಿದ್ರ ಮೂಗು ಹರಿತೆ ಹೊರತಾಗಿ ಹಗ್ಗ ಹರಿಯೋದಿಲ್ಲ. ಅಂದ್ರ ಹೂಡೋ ಹೋರಿಗೆ ಹುಲ್ಲು ಹಾಕಿ ರೂಢಿ ಮಾಡಿದ ಒಡೆಯ ಅಂದ್ರೆ ನಿಮ್ಮಪ್ಪ. ಹೂಡೋ ಹೋರಿ ಮೇಲೆ ಮನಸ್ಸಿಟ್ಟ ಹೊಲದ ಮಾಲೀಕ ಅಂದ್ರೆ ನನ್ನ ತಮ್ಮ ಭಾಸ್ಕರ. ಇನ್ನು ಕೊಪ್ಪಿದ ಹೋರಿ ಮೇಲೆ ಕಣ್ಣಿಟ್ಟು ಕಡಿದು ತಿನ್ನಬೇಕು ಅಂತ ಹೊಂಚು ಹಾಕಿದ ಕಟಕ ಅಂದ್ರ ನಾನು. ಹೌದಲ್ಲ? ಹೌದು. ಸ್ವಾಮಿಗಳು ಜಹಾಗೀರ್ದಾರ್ ಮನಿತನ ಅಂದಿದ್ದು ಒಪ್ಕೊಂಡೆ ಹೊರತು ನಿಮಗಲ್ಲ. ಅಂದ್ರ ಇವನ ಮೇಲಿತ್ತೇನೆ ನಿನ್ನ ಕಣ್ಣು. ಇವಾಗಿದ್ರ ನಿಮ್ಮ ಅಪ್ಪಗೆ 6 ಲಕ್ಷ ರೂಪಾಯಿ ಕೊಡಕ್ಕೆ ನನ್ನ ತಲೆಯನ್ನು ಕೆಟ್ಟಿರಲಿಲ್ಲ. 10-20 ಲಕ್ಷ ರೂಪಾಯಿ ವರದಕ್ಷಿಣೆ ಕೊಟ್ಟು ಕನ್ಯಾ ಕೊಡ್ತಾರ ನನ್ನ ತಮ್ಮಗ. ನಿನ್ನ ಮದುವೆ ಆಗ್ತೀನಿ ಅಂತ ನಾನಿಗೆಗೆ ಮಾತು ಕೊಟ್ಟಿದ್ದು. ಇದೆಲ್ಲ ನನಗೆ ಏನು ಗೊತ್ತಪ್ಪ? ಮದುವೆಗಿಂತ ಮುಂಚಿತವಾಗಿ ನೀನಾಗ್ಲಿ ಈಕಿ ಆಗ್ಲಿ ನನಗೆ ವಿಷಯ ತಿಳಿಸಿದ್ರೆ ಇಲ್ಲ. ನನಗೆ ಹೆಂಡತಿ ಬೇಕಾಗಿತ್ತು, ನಾನು ಮದುವೆ ಮಾಡ್ಕೊಂಡೇನಿ. ನೋಡ್ತಮ್ಮ, ಮದುವೆ ಅಂತೂ ಆಗೈತಿ. ಮುಂದೆ ಏನು ಮಾಡಬೇಕು ಅನ್ನೋದನ್ನ ನೀನೇ ವಿಚಾರ ಮಾಡ. ಏನು ಮಾಡ್ಬೇಡಪ್ಪ, ಏನು ಮಾಡ್ಬೇಡ. ಒಂದು ಬಾಟ್ಲಿ ವಿಷ ತಂದು ಇಬ್ಬರಿಗೂ ಅರ್ಧ ಅರ್ಧ ನಿನ್ನ ಕೈಯಾರೆನ ಕುಡಿಸ್ಬಿಡು. ಅಂದ್ರ ನಿನಗೆ ಬಂದಿರೋ ಈ ಸಮಸ್ಯೆ ತನ್ನಿಂದ ತಾನ ಪರಿಹಾರ ಆಗುತ್ತೆ. ನೋಡ್ತಮ್ಮ ಭಾಸ್ಕರ, ಈ ತಪ್ಪು ನನ್ನಿಂದಲೇ ಆಗೈತಿ ಅಂತ ನಿನಗನಿಸಿದ್ರೆ ನೀನು ಸಣ್ಣವನಾಗಿದ್ರೂ ಪರವಾಗಿಲ್ಲ. ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸಿಬಿಡಪ್ಪ. ಆದ್ರೆ ಮನೆತನದ ಮಾನ ಮರ್ಯಾದೆ ಉಳಿಸೋದು ಅಳಿಸೋದು ನಿನ್ನ ಕೂಡ ಇದೆ. ನಿಮ್ಮ ಸಂಶಯದ ಸುಳಿ ನಿಮ್ಮ ಹತ್ರನೇ ಇರ್ಲಿ, ಅದು ಇನ್ನೊಬ್ಬರಿಗೆ ಸುಳಿಯೋದು ಬೇಡ. ಇವರು ಮನಸ್ಸು ಮಾಡಿದ್ರ ಎಂದೋ ನನ್ನ ಮೈ ಮುಡ್ತಿದ್ರು ಅಂತ ಕೇಳಮಟ್ಟದ ವಿಚಾರ ಇವ್ರ ಮನಸ್ಸಲ್ಲ, ಕನಸಿನಲ್ಲಿಯೂ ಸುಳಿಯೋದಿಲ್ಲ. ಆದ್ರೂ ನಿನ್ನ ಕಡೆಯಿಂದ ಆರತಿ ಬೆಳಗಿಸ್ಕೊಂಡು ಆಶೀರ್ವಾದ ಪಡ್ಕೊಂಡಿದ್ರ ನನ್ನ ಮನಸ್ಸಿಗೆ ಸಮಾಧಾನ ಆಗ್ತಿತ್ತು. ಅಣ್ಣ, ಈ ನಿನ್ನ ತಮ್ಮ ಬದುಕಿರೋ ತನಕ ನರಳಿ ನರಳಿ ಸಾಯಿಲಿ ಅಂತ ಎಂದು ನನ್ನ ಹೃದಯದ ಮ್ಯಾಗ ಹಾರ್ಲಾರ್ದು ಬರೀ ಹೇಳ್ತೀವೋ.
ನಾ ಅಂದ ಸತ್ತು ಹೋದ್ನಪ್ಪ, ನಾ ಅಂದ ಸತ್ತು ಹೋದೆ. ಹೊಲಸು ಮನಸ್ಸ ನಂದಲ್ಲ ಅಂದಾಗ ಅಟ್ಟಿಗೆ ಅಂತ ಅಡಿ ಹಿಡಿಯೋದಕ್ಕೆ ಅಡ್ಡಿ ಏನಾಯ್ತು? ಅಡ್ಡಿ ಏನೈತಿ? ಇನ್ನು ಮುಂದೆ ನನ್ನ ಹೆತ್ತ ತಾಯಿ ಸುಳ್ಳವ, ನೀನ ನನ್ನ ಹೆತ್ತ ತಾಯಿ ಅಂತ ತಿಳಿದು ಪೂಜೆ ಮಾಡ್ತಿರವ, ಆಶೀರ್ವಾದ ಮಾಡವ. ನಿನ್ನ ಮೈದುನಗ ಪ್ರತಿ ಜನ್ಮದಲ್ಲಿ ನಿನ್ನ ಸಂಗಾತಿಯಾಗುವೆ, ಉಸಿರಾಗಿ ನಿನ್ನಲ್ಲಿ ಬೆರೆತು ಸುಖವಾಗಿ ಬಾಳುವೆ. ಅಮೃತ ಅಮೃತ ಎಂದು ಹಂಬಲಿಸುವವರನೇಕರು, ಅಮೃತ ಅಮೃತವೆಂದು ಹಂಬಲಿಸುವವರನೇಕರು. ಹಂಬಲಿಸುವವರ ಪಾಲಿಗೆ ಅಮೃತವಿರಲಿ, ನನಗೆ ಮಾತ್ರ ನೀ ಕುಡಿದ ವಿಷವೇ ಸಾಕೆನ್ನ ಪ್ರಭು, ನೀ ಕುಡಿದ ವಿಷವೇ ಸಾಕು.